ರೆಸಿಡೆನ್ಸಿಯ 212 ರೂಮ್ನಿಂದ ಮಹಿಳೆ ಹೋಗ್ತಾ ಇದ್ದಂತೆ ಏನಾಯ್ತು? ಸೊ ಈ ಎಲ್ಲ ಗಲಾಟೆ ಆಗುತ್ತೆ, ಇಬ್ಬರ ನಡುವೆ ಜಗಳ ಆಗುತ್ತೆ. ಸೊ ಅದಾದ ನಂತರ ಏನೋ ಸಮಾಧಾನ ಮಾಡಿ ಶ್ರೀಗಳು ಆಕೆಯನ್ನ ಹೊರಗಡೆ ಕಳಿಸ್ತಾರೆ ರೂಮ್ನಿಂದ. ಹೊರಗಡೆ ಕಳಿಸಿದ ನಂತರ ಏನಾಗುತ್ತೆ? ಏನಾಯ್ತು ಹಾಗಾದ್ರೆ ಮುಂದೆ? ರತಿ ದೇವಿಯಾಗಿದ್ದ ಆಕೆ ರಾಕ್ಷಸಿ ಆಗ್ತಾ ಇದ್ದಂತೆ ಸ್ವಾಮೀಜಿ ಏನ್ ಮಾಡಿದ್ರು? 2 ದಿನಗಳ ಕಾಲ ಸ್ವಾಮೀಜಿಗೆ ರತಿ ದೇವಿ ಕಂಡಿದ್ಲು. ಎಲ್ಲ ಮುಗಿದ ನಂತರ ಆಕೆ ಹೊರಟು ನಿಂತಾಗ ರಾಕ್ಷಸಿಯ ರೂಪವನ್ನ ತೋರಿಸಿದ್ಲು. ನೋಡಿ, ಈಗಾಗಲೇ ನಾವು ಹೇಳಿದ ಹಾಗೆ 2 ದಿನಗಳ ಕಾಲ ಒಂದು ಹೋಟೆಲ್ನಲ್ಲಿ, ಒಂದು ರೆಸಿಡೆನ್ಸಿಯಲ್ಲಿ ಇಬ್ರು ಕೂಡ ಇರ್ತಾರೆ, ಸ್ವಾಮೀಜಿ ಮತ್ತು ಮಹಿಳೆ. ಸೊ ಆ 2 ದಿನಗಳ ಕಾಲ ರತಿ ದೇವಿಯ ರೀತಿಯಲ್ಲಿ ಆ ಮಹಿಳೆ ಆ ಸ್ವಾಮೀಜಿ ಕಾಣಿಸ್ಕೊಳ್ತಾಳೆ. ಅದಾದ ನಂತರ ಹೋಗೋ ಟೈಮ್ನಲ್ಲಿ ಆಕೆಯ ಸಿಟ್ಟು, ಆಕೆಯ ಆಕ್ರೋಶ, ಆಕೆಯ ಬ್ಲಾಕ್ ಮೇಲ್ ಎಲ್ಲ ನೋಡಿ ರಾಕ್ಷಸಿಯ ರೂಪ ನೋಡ್ದಂಗೆ ಆಗ್ಬಿಡುತ್ತೆ ಆ ಸ್ವಾಮೀಜಿಗೆ. ಹೆಂಗೋ ಹಂಗು ಹಿಂಗು ಮಾಡಿ ಸಮಾಧಾನ ಮಾಡಿ ಅಲ್ಲಿಂದ ಸಾಗಾಗ್ತಾರೆ ಸ್ವಾಮೀಜಿ. ಜಗಳ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಪ್ರಭಾವಿ ರಾಜಕಾರಣಿಗೆ ಫೋನ್ ಮಾಡ್ತಾರೆ ಸ್ವಾಮೀಜಿ. ಪರಿಸ್ಥಿತಿ ವಿವರಿಸ್ತಾರೆ. ಕಾಮಕೋಳದಿಂದ ಬಿಡಿಸಿ ನನ್ನನ್ನ ಅಂತ ಹೇಳಿ ಶ್ರೀಗಳು ಆ ಪ್ರಭಾವಿ ರಾಜಕಾರಣಿಗೆ ಬೇಡ್ಕೊಳ್ತಾರೆ. ನಾನಿಂಥದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ನನ್ನ ಮೇಲೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ, ಫ್ಲಾಟ್ ಕೊಡಬೇಕು, 2 ಕೋಟಿ ರೂಪಾಯಿ ಹಣ ಕೊಡಬೇಕು ಅಂತ ಡಿಮಾಂಡ್ ಮಾಡ್ತಾ ಇದ್ದಾಳೆ. ಕೊಟ್ಟಿಲ್ಲ ಅಂತ ಅಂದ್ರೆ ಇಡೀ ಜಗತ್ತಿಗೆ ನನ್ನ ಬಂಡವಾಳವನ್ನ ಬಯಲು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಇದರಿಂದ ಹೇಗಾದ್ರೂ ನನ್ನ ಕಾಪಾಡು ಅಂತ ಹೇಳಿ ಒಬ್ಬ ಪ್ರಭಾವಿ ರಾಜಕಾರಣಿಗೆ ಈ ಸ್ವಾಮೀಜಿ ಕರೆ ಮಾಡಿ ಮನವಿ ಮಾಡ್ಕೊಳ್ತಾನೆ. ಸ್ವಾಮೀಜಿ ಸಂಪರ್ಕಿಸಿದ್ದಂತ ಆ ರಾಜಕಾರಣಿ ಹಾಲಿ ಸಚಿವರು ಕೂಡ ಹೌದು. ನೋಡಿ, ಹಾಲಿ ಸಚಿವರು ಕೂಡ ಹೌದು, ಮಂತ್ರಿ. ಈಗ ಅದೇ ಸ್ವಾಮೀಜಿಯ ಸಮುದಾಯಕ್ಕೆ ಸೇರಿರೋ ಪ್ರಭಾವಿ ನಾಯಕ ಆತ. ಶ್ರೀ ಸಂಕಟಕ್ಕೆ ಮರುಗಿ ದೊಡ್ಡ ಅಧಿಕಾರಿಗೆ ಮಂತ್ರಿ ಫೋನ್ ಮಾಡ್ತಾರೆ. ನೋಡಿ, ಶ್ರೀಗಳು ಮನವಿ ಮಾಡ್ತಾ ಇದ್ದಂತೆ ಒಬ್ಬ ದೊಡ್ಡ ಅಧಿಕಾರಿಗೆ ಆ ಮಂತ್ರಿ, ಆ ಸಚಿವ ಫೋನ್ ಮಾಡ್ತಾರೆ. ಪೊಲೀಸ್ ಎಸ್ಕಾರ್ಟ್ ಜೊತೆ ಸ್ವಾಮೀಜಿಗೆ ಸಹಾಯ ಮಾಡಿ ಅಂತ ಹೇಳಿ ಇವರು ಆರ್ಡರ್ ಮಾಡ್ತಾರೆ. ಯಾರು? ಸಚಿವ. ಕೊನೆಗೆ ಆ ರೆಸಿಡೆನ್ಸಿಯಿಂದ ಸಿಂದಗಿಗೆ ಹೊರಟಿದ್ದಂತ ಆ ಸ್ವಾಮೀಜಿ. ಸೊ ಇಷ್ಟೆಲ್ಲ ಆದ ನಂತರ ಏನಾಗುತ್ತೆ ಅಂದ್ರೆ ಸ್ವಾಮೀಜಿ ಮತ್ತು ಆ ಮಹಿಳೆಯ ನಡುವೆ ರಂಪಾಟ ಆಗುತ್ತೆ, ಜಗಳ ಆಗುತ್ತೆ ರೆಸಿಡೆನ್ಸಿಯಲ್ಲಿ. ಅದಾದ ನಂತರ ಸ್ವಾಮೀಜಿ ಫುಲ್ ತಂಡ ಹೊಡಿತಾರೆ, ಹೆದರ್ತಾರೆ, ಭಯ ಆಗ್ಬಿಡುತ್ತೆ. ಎಲ್ಲಿ ಮಾನ ಮರ್ಯಾದೆ ಹೋಗ್ಬಿಡುತ್ತೆ, ಎಲ್ರಿಗೂ ಗೊತ್ತಾದ್ರೆ ನನ್ನನ್ನು ಜನ ಅಂತೂ ಸುಮ್ಮನೆ ಬಿಡಲ್ಲ ಅನ್ನೋದು ಒಂದು ಭಯ ಅಂತೂ ಇರುತ್ತೆ. ಸೊ ಈಕೆ ನೋಡಿದ್ರೆ ಇಷ್ಟು ದೊಡ್ಡ ಮಟ್ಟದ ಬೇಡಿಕೆ ಇಟ್ಟಿದ್ದಾಳೆ, ಹೆಂಗೆ ಈಡೇರಿಸೋದಕ್ಕೆ ಸಾಧ್ಯ? 1 ಲಕ್ಷ 2 ಲಕ್ಷ ಆದ್ರೆ ಕೊಟ್ಬಿಡ್ಬೋದು, 2 ಕೋಟಿ ಕೇಳ್ತಾ ಇದ್ದಾಳೆ, ಮುಂಬೈನಲ್ಲಿ ಬೆಂಗಳೂರಿನಲ್ಲಿ ಒಂದು ಫ್ಲಾಟ್ ಕೇಳ್ತಾ ಇದ್ದಾಳೆ, ಹೆಂಗ್ ಸಾಧ್ಯ ಇದು ಅನ್ನೋದೊಂದು ಚಿಂತೆ ಬಂದ್ಬಿಡುತ್ತೆ ಸ್ವಾಮೀಜಿಗೆ. ಸೊ ಆಕೆಯನ್ನ ಹೆಂಗೋ ಸಾಗಾಗ್ತಾರೆ. ಅದಾದ ನಂತರ ಒಬ್ಬ ಪ್ರಭಾವಿ ಹಾಲಿ ಮಂತ್ರಿಗೆ ಕರೆ ಮಾಡ್ತಾರೆ ಈ ಸ್ವಾಮಿ. ಆ ಸ್ವಾಮೀಜಿ, ಆ ಮಂತ್ರಿ ಇಬ್ರು ಕೂಡ ಒಂದೇ ಸಮುದಾಯದವರು, ದೊಡ್ಡ ಹೆಸರಿದೆ ಆ ನಾಯಕನಿಗೂ ಕೂಡ. ಸೊ ಅವರು ಒಬ್ಬ ಅಧಿಕಾರಿ ಕರೆ ಮಾಡಿ ಹಿಂಗೆ ಒಬ್ರು ಸ್ವಾಮೀಜಿ ಸಂಕಷ್ಟದಲ್ಲಿದ್ದಾರೆ, ಅವ್ರಿಗೆ ಹೆಲ್ಪ್ ಮಾಡಿ ಅಂತ ಹೇಳಿ ಹೇಳ್ತಾರೆ. ಸೊ ಅಲ್ಲಿಂದ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಸೊ ಇದೆಲ್ಲ ಆದ ನಂತರ ಆ ಸ್ವಾಮೀಜಿ ಆ ರೆಸಿಡೆನ್ಸಿಯಿಂದ ಸಿಂದಗಿಗೆ ಹೊರಡುತ್ತಾರೆ. ಸೊ ಮುಂದೇನಾಯ್ತು ಹಾಗಾದ್ರೆ? ಸ್ವಾಮೀಜಿ ಏನ್ ಮಾಡಿದ್ರು ಮುಂದೆ? ಆ ಪ್ರಭಾವಿ ರಾಜಕಾರಣಿ ಯಾವ ರೀತಿಯಾಗಿ ಸಹಾಯ ಮಾಡಿದ್ರು ಆ ಸ್ವಾಮೀಜಿಗೆ,